ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಇಲಾಖೆಯು ಕಳೆದ 4 ವರ್ಷಗಳಲ್ಲಿ 4 ಕೋಟಿ ಗಿಡ ನೆಟ್ಟಿದ್ದು, ಇದಕ್ಕೆ ಬರೋಬ್ಬರಿ 212 ಕೋಟಿ ರೂಪಾಯಿ ಖರ್ಚು ತೋರಿಸಿರುವುದು ಜಿಲ್ಲೆಯ ಜನತೆಯನ್ನೇ ದಿಗ್ಭ್ರಮೆಗೊಳಿಸಿದ್ದು, 4 ಕೋಟಿ ಗಿಡಗಳಲ್ಲಿ ಬದುಕಿದ್ದೆಷ್ಟು ಎಂಬ ಪ್ರಶ್ನೆ ಜಿಲ್ಲೆಯ ಜನತೆಯನ್ನ ಕಾಡ್ತಾ ಇದೆ. ಏನಿದು ರಿಪೋರ್ಟ್ ನೋಡೋಣ ಬನ್ನಿ. ಹೌದು, ಅರಣ್ಯ ಇಲಾಖೆ ಪ್ರತಿ ವರ್ಷ ಲಕ್ಷ ಗಿಡ ನೆಟ್ಟು ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಹಣ ಖರ್ಚು ಮಾಡುತ್ತಿರುವುದು ಬಹುತೇಕರಿಗೆ ತಿಳಿದಿಲ್ಲ. ಆದರೆ ಜನಸಾಮಾನ್ಯರು ಅರಣ್ಯ ಪ್ರದೇಶದಿಂದ ಉರುವಲು ಕಟ್ಟಿಗೆ ತರಲು ಹೋದರೂ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಹೆಚ್ಚು. ಇನ್ನು ಅರಣ್ಯ ಅತಿಕ್ರಮಣದಾರರ ಮೇಲೆ ಆಗಾಗ ಅರಣ್ಯ ಇಲಾಖೆಯ ಸಿಬ್ಬಂದಿಯಿಂದ ದೌರ್ಜನ್ಯಗಳು ನಡೆಯುತ್ತಲೇ ಇರುವ ಬಗ್ಗೆ ಸಾಕಷ್ಟು ಸುದ್ದಿಗಳು ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತಲೇ ಇರುತ್ತದೆ. ಇಷ್ಟೆಲ್ಲ ದರ್ಪ ತೋರುವ ಕೆಲ ಅರಣ್ಯ ಅಧಿಕಾರಿಗಳು ಗಿಡ ನೆಡುವ ಯೋಜನೆಯಲ್ಲಿ ಸರ್ಕಾರ ಹಣವನ್ನು ಹೇಗೆಲ್ಲ ಲೂಟಿ ಹೊಡೆಯುತ್ತಾರೆ ಎಂಬುದನ್ನು ಸಾರ್ವಜನಿಕರ ಎದುರೇ ತೆರೆದಿಡಲೆಂದೇ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕರು ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದ್ರು. ತಮ್ಮ ಕಳ್ಳಾಟ ಜನರಿಗೆ ತಿಳಿಯುತ್ತದೆ ಎಂಬ ಕಾರಣ ಮಾಹಿತಿ ನೀಡದೆ ಸತಾಯಿಸಲಾಗಿತ್ತು. ಆದರೂ ರವೀಂದ್ರ ನಾಯ್ಕರ ಆಗ್ರಹಕ್ಕೆ ಮಣಿದು ಇದೀಗ ಜಿಲ್ಲೆಯಲ್ಲಿ ಕಳೆದ 4 ವರ್ಷಗಳಲ್ಲಿ ನೆಡಲಾದ ಗಿಡಗಳ ಸಂಖ್ಯೆ ಮತ್ತು ಖರ್ಚು ಮಾಡಲಾದ ಹಣದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಮಾಹಿತಿಯನ್ನು ನೋಡಿದರೆ ಎಂಥವರಿಗೂ ಸರ್ಕಾರದ ಹಣವನ್ನು ಹೇಗೆಲ್ಲ ಲೂಟಿ ಮಾಡಲಾಗುತ್ತದೆ ಎಂಬುದಕ್ಕೆ ಇದೊಂದು ಮಹತ್ವದ ದಾಖಲೆಯಾಗಿದೆ. ಗಿಡ ನೆಟ್ಟ ಬಗ್ಗೆ ಮತ್ತು ಖರ್ಚಿನ ಬಗ್ಗೆ ಮಾತ್ರ ಲೆಕ್ಕ ಇದೆ, ಆದರೆ ಗಿಡವನ್ನ ಎಲ್ಲೆಲ್ಲಿ ನೆಟ್ಟಿದ್ದೀರಿ, ಬದುಕುಳಿದ ಗಿಡಗಳೆಷ್ಟು ಎನ್ನುವುದರ ಬಗ್ಗೆ ಲೆಕ್ಕವೇ ಇಲ್ಲ. ಈಗ ಇವರು 4 ಕೋಟಿ ಗಿಡಗಳನ್ನ ನೆಟ್ಟಿದ್ದಾರೋ ಅಥವಾ ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಎಂದು ಸರ್ಕಾರದ ಹಣ ಅಂದರೆ ಜನಸಾಮಾನ್ಯರ ತೆರಿಗೆ ಹಣವನ್ನ ಲೂಟಿ ಮಾಡಿದ್ದಾರೋ ಎಂಬ ಪ್ರಶ್ನೆ ಜನರನ್ನ ಕಾಡುವಂತಾಗಿದೆ. ಇದಕ್ಕೆ ಇದೀಗ ಅರಣ್ಯ ಅಧಿಕಾರಿಗಳೇ ಸ್ಪಷ್ಟವಾದ ಉತ್ತರ ನೀಡಬೇಕಿದೆ. ಇಲ್ಲವಾದರೆ ಇಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸುವ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡಬೇಕೆಂಬ ಆಗ್ರಹ ಇದೀಗ ಜಿಲ್ಲೆಯ ಜನತೆಯಿಂದ ವ್ಯಕ್ತವಾಗಿದೆ. ಇತ್ತೀಚಿನ 5 ವರ್ಷದ ಅರಣ್ಯ ಇಲಾಖೆಯ ಉತ್ತರದಲ್ಲಿ 2025-26ರಲ್ಲಿ 1,13,13,318 ಸಸಿಗಳನ್ನು 6,62,394 ವೆಚ್ಚ ಮಾಡಲಾಗಿದೆ ಎಂದು ಪ್ರಸ್ತಾಪಿಸಲಾಗಿದೆ. ಅದರಂತೆ 2024-25ರಲ್ಲಿ 6,82,227 ರೂಪಾಯಿ ವೆಚ್ಚದಲ್ಲಿ ನೆಟ್ಟಿರುವ ಸಸಿ 1,11,52,538 ಸಸಿ ನೆಟ್ಟಿರುವುದು ಮಾಹಿತಿ ಪಟ್ಟಿಯಲ್ಲಿ ಕಂಡುಬರುತ್ತದೆ ಎಂದು ಮಾಹಿತಿ ಪಟ್ಟಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಕೇಂದ್ರ ವನ್ಯಜೀವಿ ನಿರ್ವಹಣಾ ಯೋಜನೆಯ ದೃಢೀಕರಣ ವರದಿ ಹಾಗೂ ಅಭಯಾರಣ್ಯದಲ್ಲಿ ದೆಹಲಿಯ ಕೇಂದ್ರ ವನ್ಯಜೀವಿ ನಿರ್ವಹಣಾ ಯೋಜನೆಯಿಂದ ಮತ್ತು ಕೇಂದ್ರ ಸರ್ಕಾರದ ಪೂರ್ವಾನುಮತಿಯಿಂದ ನೆಡುತೋಪು ಕಾಮಗಾರಿ, ತಂತಿ ಬೇಲಿ, ಇಂಗುಗುಂಡಿ ಇನ್ನಿತರ ಕಾಮಗಾರಿಗೆ ಅನುಮತಿ ಪಡೆದ ದಾಖಲೆ ಮಾಹಿತಿ ಕೇಳಿದ್ದಕ್ಕೆ ಅನುಮೋದನೆ ಕರಡು ಪ್ರತಿ ತಯಾರಿಸಿದ್ದು ಅನುಮೋದನೆ ಆಗಿದ್ದು ಇರುವುದಿಲ್ಲ ಎಂದು ಉತ್ತರದಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ ಅರಣ್ಯ ಇಲಾಖೆಯು ಕಾನೂನು ಬಾಹಿರವಾಗಿ ಅನುಮೋದನೆ ಪೂರ್ವದಲ್ಲಿ ವನ್ಯಜೀವಿ ನಿರ್ವಹಣಾ ಯೋಜನೆ ಮತ್ತು ಅಭಿಯಾನದಲ್ಲಿ ಕಾಮಗಾರಿ ಕಾರ್ಯ ಜರುಗಿಸುತ್ತಿದೆ ಎಂದು ಅವರು ರವೀಂದ್ರ ನಾಯ್ಕ ಆರೋಪಿಸಿದ್ದಾರೆ. ಗಿಡ ನೆಟ್ಟಿದ್ದೆಷ್ಟು, ಬದುಕಿದೆಷ್ಟು ಎಂಬ ಅಂಕೆ ಸಂಖ್ಯೆಗಳನ್ನು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ಕೇಳಿದಂಥ ಸಂದರ್ಭದಲ್ಲಿ ಅವರಿಂದ ಲಿಖಿತವಾದ ಉತ್ತರವು ಬಂದಿದೆ. ಅವರ ಬಂದಿರುವಂಥ ಉತ್ತರವನ್ನು ನೋಡಿದಾಗ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಕಳೆದ 4 ವರ್ಷದಲ್ಲಿ ನೆಟ್ಟಿರುವಂಥ ಗಿಡಗಳ ಸಂಖ್ಯೆ 4.1 ಕೋಟಿ. ಅವರು ಆ 4 ವರ್ಷದಲ್ಲಿ ಮಾಡಿದಂಥ ವೆಚ್ಚ 212 ಕೋಟಿ. ಈ ಅಂಕೆ ಸಂಖ್ಯೆ ಆಧಾರದ ಮೇಲೆ ನೆಟ್ಟಿರುವಂಥ ಗಿಡಗಳನ್ನು, ಬದುಕಿರುವಂಥ ಗಿಡಗಳನ್ನು, ತೆಗೆದಂಥ ಗುಂಡಿಗಳನ್ನು ಅವರ ಲೆಕ್ಕದಲ್ಲಿ ತುಳಾತುಂಕ ನೋಡಿದಾಗ ಇದು ಅವಾಸ್ತವಿಕವಾಗಿದೆ, ಅಪೂರ್ಣವಾದ ಮಾಹಿತಿ, ನಂಬಲಿಕ್ಕೆ ಅನರ್ಹವಾದ ಮಾಹಿತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ರೀತಿಯ ಅರಣ್ಯವಾಸಿಗಳ 4 ವರ್ಷದಲ್ಲಿ 4.1ರಷ್ಟು ಅರಣ್ಯ ಸಸಿಗಳನ್ನು, ಗಿಡಗಳನ್ನು ಅರಣ್ಯಕರಣಕ್ಕಾಗಿ ನೆಟ್ಟಿದ್ದಾರೆ ಅನ್ನೋ ಅಂಶವಾಗಲಿ, ಆ ಅರಣ್ಯಕರಣಕ್ಕೆ ಅವರು ಮಾಡಿರುವಂಥ 212 ಕೋಟಿ ವೆಚ್ಚ ಮಾಡಿರುವುದು ಇದು ಸಾಮಾನ್ಯವಾಗಿ ಪ್ರಾಯೋಗಿಕವಾಗಿ ಈ ಅಂಶ ನಂಬಲಿಕ್ಕೆ ಅನರ್ಹವಾಗಿದೆ. ಅವರ ಹೇಳಿಕೆ ಪ್ರಕಾರ 58,530 ಹೆಕ್ಟೇರ್ ಪ್ರದೇಶದಲ್ಲಿ ಕಳೆದ 5 ವರ್ಷದಲ್ಲಿ 2012ರಿಂದ 2027ರವರೆಗೆ ಈ ರೀತಿಯ ಅರಣ್ಯೀಕರಣವನ್ನು ಮಾಡಿದ್ದೇವೆ ಹೇಳುವುದನ್ನು ಅವರ ಲೆಕ್ಕದಲ್ಲಿ ಅಂಕಿ ಸಂಖ್ಯೆಯನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಒಂದೇ ವರ್ಷದಲ್ಲಿ 2025 ಮತ್ತು 26ರಲ್ಲಿ ಒಂದೇ ವರ್ಷದಲ್ಲಿ ಅವರು ಅಂಕಿ ಸಂಖ್ಯೆ ಹೇಳುವಂಥ ಪ್ರಚುರಪಡಿಸುವಂಥ ಅಂಶ ಏನಂತ ಹೇಳಿದ್ರೆ, ಅವರು ನೆಟ್ಟಿರುವುದು 2025-26ರಲ್ಲಿ ಒಂದು ವರ್ಷದಲ್ಲಿ ಗಿಡ ನೆಟ್ಟಿರುವ ಸಂಖ್ಯೆ 1,06,00,000
13,318 ಅಂತ ಹೇಳಿ ಅಂಕಿ ಸಂಖ್ಯೆ ಪ್ರಸ್ತಾಪ ಮಾಡ್ತಾ ಇದೆ. ಅವರ 2025-26ರಲ್ಲಿ ವೆಚ್ಚ ಮಾಡಿರುವುದು ಒಂದೇ ವರ್ಷದಲ್ಲಿ 60,62 ಲಕ್ಷ ವೆಚ್ಚ ಮಾಡಿದೆ ಹೇಳೋದನ್ನು ಪ್ರಸ್ತಾಪ ಮಾಡ್ತದೆ ಅಂಕಿ ಸಂಖ್ಯೆಯಲ್ಲಿ. ಈ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಪ್ರಾಯೋಗಿಕವಾಗಿ ಅವರ ಅಂಕಿ ಸಂಖ್ಯೆಗಳು ಎಷ್ಟು ಮಟ್ಟಿಗೆ ಅರಣ್ಯೀಕರಣ ಜಾರಿಗೆ ಬಂದಿದೆ ಹೇಳೋದು ಸಂಶಯ ವ್ಯಕ್ತವಾಗೋದ್ರ ಸಂಶಯವಿಲ್ಲ. ಹೀಗಾಗಿ ಅರಣ್ಯವಾಸಿಗಳು ಅರಣ್ಯ ಇಲಾಖೆಯ ಅರಣ್ಯೀಕರಣವನ್ನು ಮಾಡುವಂಥ ಈ ಪದ್ಧತಿಯನ್ನು, ಈ ನೀತಿಗಳ ವಿರುದ್ಧ ತೀವ್ರವಾದ ಆಕ್ರೋಶವನ್ನು ಅರಣ್ಯವಾಸಿಗಳು ಮಾಡಿದ್ದಾರೆ. ಹಾಗಾಗಿ ಸಾಮಾನ್ಯವಾಗಿ ಇಡೀ ಜಿಲ್ಲೆಯಲ್ಲಿ 4 ವರ್ಷದಲ್ಲಿ 4.1 ಕೋಟಿ ಗಿಡ ನೆಟ್ಟದಾಗಲೇ, 4 ವರ್ಷದಲ್ಲಿ 2022ರಿಂದ 2026ರವರೆಗೆ 212 ಕೋಟಿ ವೆಚ್ಚ ಮಾಡೋದಾಗಲೇ ಇದು ನಂಬಲಿಕ್ಕೆ ಅನರ್ಹವಾಗಿದೆ. ಇವತ್ತು ಅವರ ಲೆಕ್ಕ ಪುಸ್ತಕದಲ್ಲಿ ಇದೆ, ಬಿಟ್ಟರೆ ಅವರು ಮಾಡಿದಂಥ ಕೃತ್ಯ ಗುಂಡಿಯಲ್ಲೂ ಕಾಣುವುದಿಲ್ಲ, ಗಿಡವನ್ನು ಕಾಣುವುದಿಲ್ಲ, ಯಾವ ರೀತಿ ಪ್ರಾಯೋಗಿಕವಾಗಿ ವೀಕ್ಷಣೆ ಮಾಡೋದು ಕಂಡು ಬರುವುದಿಲ್ಲ. ಹಾಗಾಗಿ ನಾವು ಹೇಳುವುದೇನೆಂದರೆ, ಅರಣ್ಯವಾಸಿಗಳು ಅರಣ್ಯ ಇಲಾಖೆಯ ಸರ್ಕಾರದ ಈ ವಿರೋಧಿ ನೀತಿಯನ್ನು ಪ್ರಬಲವಾಗಿ ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಹೀಗೆ ಯಾವ ರೀತಿಯ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅರಣ್ಯವಾಸಿಗಳು ನಿರ್ಧಾರ ಮಾಡ್ತೇವೆ. ಅರಣ್ಯವನ್ನು ಕಾಪಾಡುವವರು, ಅರಣ್ಯವನ್ನು ರಕ್ಷಣೆ ಮಾಡುವವರು, ಅರಣ್ಯವನ್ನು ಸಂರಕ್ಷಣೆ ಮಾಡುವಂಥ ಅರಣ್ಯ ಇಲಾಖೆಯಿಂದಲೇ ಸರ್ಕಾರದ ನೀತಿಯ ವಿರುದ್ಧವಾಗಿ ಸುಳ್ಳು ಲೆಕ್ಕವನ್ನು ಪ್ರಚುರಪಡಿಸುವುದಾಗಲಿ, ಅರಣ್ಯೀಕರಣಕ್ಕೆ ಈ ಸರ್ಕಾರದಿಂದ ವ್ಯತಿರಿಕ್ತ ಕಾರ್ಯ ನಡೆಸುವುದನ್ನು ಅರಣ್ಯವಾಸಿಗಳು ತೀವ್ರವಾಗಿ ಆಕ್ರೋಶವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಅರಣ್ಯವಾಸಿಗಳು ನಿರ್ಧಾರ ಮಾಡ್ತೇವೆ ಅಂತ ಹೇಳಿ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.